ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಬ್ಬು ಮತ್ತು ಮೆಕ್ಕೆಜೋಳಗಳ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ರೈತರಿಗೆ ಅನ್ಯಾಯವಾಗಬಾರದು ಅಂತ ಮುಖ್ಯಮಂತ್ರಿಗಳು ನಿನ್ನೆಯ ಸಚಿವ ಸಂಪುಟದ ಸಭೆಯಲ್ಲಿ ಕೆಲ ಉತ್ತಮ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಬಿಜೆಪಿಯವರು ಪ್ರತಿಭಟನೆಗೆ ಇಳಿಯುವ ಮುನ್ನ ತಮ್ಮಿಂದಾದ ತಪ್ಪುಗಳ ಬಗ್ಗೆ ಯೋಚನೆ ಮಾಡಬೇಕು ಎಂದು ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದರು. ಬರುವ ಶೈಕ್ಷಣಿಕ ವರ್ಷದಿಂದ ಸರ್ಕಾರಿ ಶಾಲೆಯ 1 ರಿಂದ 12ನೇ ತರಗತಿಯ ಮಕ್ಕಳಿಗೆ ಉಚಿತ ನೋಟ್ಬುಕ್, ಪುಸ್ತಕ, ಸಮವಸ್ತ್ರ ವಿತರಿಸಲಾಗಿದೆ. ಕೇವಲ ಒಂದು ಮಗು ಇರುವ ಸರ್ಕಾರಿ ಶಾಲೆಯನ್ನು ಮುಚ್ಚುವುದಿಲ್ಲ ಎಂದು ಪುನರುಚ್ಚರಿಸಿದ ಅವರು 800 PU ಉಪನ್ಯಾಸಕರು, 12,000 ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. 3 ಪರೀಕ್ಷಾ ಪದ್ಧತಿ ಮುಂದುವರಿಯುತ್ತೆ ಎಂದಿದ್ದಾರೆ. ಹೋರಾಟ ಮಾಡ್ತಾ ಇದ್ದಾರೆ. MSP ಯಾರು ಫಿಕ್ಸ್ ಮಾಡೋದು? ರಾಜ್ಯ ಸರ್ಕಾರನ. MSP ಫಿಕ್ಸ್ ಮಾಡೋದು ಯಾರು? ಯಾರನ್ನು ಕೇಳಿ ಮಾಡಬೇಕು ಅವರು? ವಾಟ್, ಮೊನ್ನೆ ನಾವು ಕಬ್ಬಿಗೆ ಇಡೀ ದೇಶದಲ್ಲಿ ತಿಳ್ಕೊಳ್ಳಿ, ಇಡೀ ದೇಶದಲ್ಲಿ ಹೈಯೆಸ್ಟ್ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ. ಇವ್ರು ಹೋಗಿ ಹೊಲಸು ಮಾಡಿದರು. ವಿಜೇಂದ್ರ ಅವ್ರನ್ನ ಹ್ಯಾಪಿ ಬರ್ಡೇ ಮಾಡ್ಕೊಳಕ್ಕೆ ಹೋಗಿ ಬುಲ್ಡೆ ಬಿಡ್ತಾರೆ. ಯಾಕೆ? ಇವ್ರು ಯಾರಾದರೂ MPಗಳು ಹೋಗಿ ಇನ್ಕ್ಲೂಡಿಂಗ್ ರಾಘವೇಂದ್ರ ಎಲ್ಲರೂ ಹೋಗಿ ಧ್ವನಿ ಎತ್ತಿದ್ದಾರೆ ಅಲ್ಲಿ. ಈಗ ಮೆಕ್ಕೆಜೋಳ, ನಿನ್ನೆ ಜೋಳದ ಮಾತಾಡಿದ್ವಿ ನಾವು ಕ್ಯಾಬಿನೆಟ್ಟಲ್ಲಿ, ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಈಗ ಅಲ್ಲಿ ಸ್ಟ್ರೈಕ್ ಮಾಡ್ತೀನಿ ಅಂತ ಕೂತ್ಕೊಳ್ತಾರೆ. ಯಾರ ವಿರುದ್ಧ ಮಾಡ್ತಾ ಇದ್ದಾರೆ? ಇವರೆಲ್ಲ ಮಾಡ್ತಾರೆ ನರೇಂದ್ರ ಮೋದಿ ಅವ್ರ ವಿರುದ್ಧನೇ. ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು, ಕೇಂದ್ರ ಸರ್ಕಾರದವ್ರು ಫಿಕ್ಸ್ ಮಾಡೋದು. ಇಲ್ಲಿ ಬಂದ್ಬಿಟ್ಟು ರಾಜಕೀಯವಾಗಿ ಅದನ್ನ ಇದು ಮಾಡ್ತಾರಂತ ಹೇಳಿದರೆ ಐ ಥಿಂಕ್ ಇನ್ನು ನಾವೇನಂದರೆ ನಮ್ಮ ರೈತರ ಹಿತ ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ನಿನ್ನೆ ಇಲ್ಲ, ಅವ್ರು ಏನು ಮಾಡ್ತಾರೋ ಬಿಡ್ರಿ, ನಮ್ಮ ರೈತರನ್ನು ನಾವು ಕಾಪಾಡೋದು ನಮ್ಮ ಡ್ಯೂಟಿ ಆಗುತ್ತೆ, ನಾವು ಹಂಗೆ ಬಿಡೋದಕ್ಕಾಗೋದಿಲ್ಲ, ನೀವು ಅದನ್ನು ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ, ಜಾಸ್ತಿ ಏನು ಕೊಡೋದಕ್ಕಾಗೋದಿಲ್ಲ, ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ನಾವು ಕೊಡೋಣ ನಮ್ಮ ರೈತರು ಅಂತ ಹೇಳಿ ಈ ಮನೋಭಾವನೆ ಇಟ್ಕೊಳ್ಬೇಕೆ ಹೊರತು ಇಲ್ಲಿ ಬಂದ್ಬಿಟ್ಟು ಪುಕ್ಷಡೆ ಭಾಷಣ ಮಾಡಿ ಅಲ್ಲಿ ಹೋಗ್ಬಿಟ್ಟು ಬೆಂಕಿ ಇಡ್ತಕ್ಕಂಥ ಕೆಲಸ ಮತ್ತು ರೈತರಿಗೆ ದಾರಿ ತಪ್ಪಿಸ್ತಾರಲ್ಲ, ಎಷ್ಟು ಮಟ್ಟಿಗೆ ಹೇಳಿ? ಒಂದು ನಿಮಿಷ ಮೊನ್ನೆ ಲಾಸ್ಟ್ ಕ್ಯಾಬಿನೆಟಲ್ಲಿ ಏನಂತ ಡಿಸೈಡ್ ಆಯಿತು, ಅವತ್ತೇ ಕ್ಯಾಬಿನೆಟಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಯಾರ್ಯಾರಿಗೆ ಮಾತಾಡಿದ್ರು ಬೇಕಾ ಡೀಟೇಲ್ಸು? ಇವ್ರಿಗೇನು ಗೊತ್ತಿತ್ತಂತ? ಇವರಿಗೆ ಹೇಳಲ್ಲ ನಾನು. ಯಾರು ಲಿಕ್ಕರ್, ಯಾರು ಇವರು ಡಿಸ್ಟಿಲರಿ, ಆಮೇಲೆ ಫೀಡ್ಸು, ಈ ಫೀಡ್ಸ್ ಕಂಪ್ನಿ, ಇವ್ರದ್ದೆಲ್ಲ ಸೇರಿ 35 ಲ್ಯಾಕ್ ಮೆಟ್ರಿಕ್ ಟನ್ನು ತೊಗೊಳ್ಬೇಕು ಅಂಥೇಳಿ ಅವರು ಒಪ್ಕೊಂಡು ಎಲ್ಲ ಮಾಡಿದ್ದಾರೆ. ನಿನ್ನೆ ಕೆಲವರು ಸ್ವಲ್ಪ ಹಿಂದೆ ಹೋಗ್ತಾ ಇದ್ರಂತೆ, ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಅವ್ರು ತೊಗೊಳ್ಳಿಲ್ಲ ಅಂದರೆ ಆ್ಯಕ್ಷನ್ ತೊಗೋಬೇಕಂತ ನಿನ್ನೆ ಐ ಥಿಂಕ್ HK ಪಾಟೀಲ್ ಅವರು ಕೂಡ ಅದನ್ನು ಬ್ರೀಫ್ ಮಾಡಿದ್ದಾರೆ. ಅದು ಓಕೆ. ಮೆಥನಾಲಿಗೆ ಇಂಡೆಂಟ್ ಯಾರು ಕೊಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡಬೇಕು. ಎಷ್ಟು ಕೊಟ್ಟಿದ್ದಾರಂತೆ? 50,000. ನಾಚಿಕೆ ಆಗಲ್ಲ? ಮಿನಿಮಮ್ 7 ಲಕ್ಷ ಮೆಟ್ರಿಕ್ ಟನ್ ಕೊಡಬೇಕು ಅಂತ. ದೇ ಹ್ಯಾವ್ ಟು ಬೈ ಮೆಥನಾಲ್ ಮಾಡೋದಕ್ಕೆ, ಫ್ಯೂಲ್ ಮಾಡೋದಕ್ಕೆ. ಇದ್ರ ಬಗ್ಗೆ ಯಾರು ಇವ್ರು ಚರ್ಚೆ ಮಾಡ್ತಾರಾ? ಹಿಡನ್ ಅಜೆಂಡಾ ಇಟ್ಕೊಳ್ತಾರೆ ಇವರು. ನಟ್ಸಲ್ಲಲ್ಲಿ ಹೊರಗಡೆ ಮಾತಾಡ್ತಾರೆ, ಇಲ್ಲಿ ಬಂದು ಮಾಧ್ಯಮದಲ್ಲಿ ಒಂದು ಪೋಸ್ಟ್ ಕೊಟ್ಬಿಟ್ಟು ಮಾತಾಡೋದಲ್ಲ. ಹೋಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಈ ಕೆಲಸನ. ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಬರೋದು ಎಲೆಕ್ಷನಿಗೆ ಕರ್ಕೊಂಬರ್ತಾರೆ ಅಮಿತ್ ಶಾನ. ಎಷ್ಟು ವರ್ಷ ಆಯ್ತು ರೀ ಕೇಂದ್ರ ಮಾಡ್ತೀವಿ, 500 ಕೋಟಿ ಕೊಡ್ತೀವಿ ಅಂತ ನೀವು ಮಾಧ್ಯಮದವ್ರು ಕೇಳಿದ್ದೀರಾ? ಅವನಿಗೆ ರಾಘವೇಂದ್ರಗೆ ಕೇಳಿದ್ದೀರಾ? ಇವ್ರಿಗೆ ಕೋಳಿ, ಸತ್ತಿರೋ ಕೋಳಿ, ಜೀವಂತ ಇರೋ ಕೋಳಿ, ಇಂಥವು ಬೇಕು ಇವರಿಗೆ. ವಾಚು, ನಾಚಿಕೆ ಆಗಲ್ಲ ವಿರೋಧ ಪಕ್ಷದವರಿಗೆ? ಆ ವಿರೋಧ ಪಕ್ಷದವ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.